ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಲತಾ ರಘು ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರ್ಜಿಕಾಯಿನ ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ 1 kg ಕಡಲೆ ಬೀಜ ಮತ್ತು 1 kg ಕಡಲೆ ತೊಗೊಂಡಿದ್ದೀನಿ. ಇದಕ್ಕೆ ಕರೆಕ್ಟಾಗಿ 1/4 kg ಬೆಲ್ಲ ಹಾಕೋತಾ ಇದ್ದೀನಿ. ಕರ್ಜಿಕಾಯಿನ ಬೆಲ್ಲ ಮತ್ತು ಸಕ್ಕರೆ ಅರ್ಧ ಯೂಸ್ ಮಾಡಿಕೊಂಡು ಮಾಡ್ಬೋದು, ಇಲ್ಲ ಅಂದರೆ ಪೂರ್ತಿ ಶುಗರಲ್ಲೇ ಮಾಡ್ಕೋಬೋದು. ನಾನು ಶುಗರಿಗೆ ಕಂಪೇರ್ ಮಾಡಿದ್ರೆ ಬೆಲ್ಲ ಸ್ವಲ್ಪ ಕೆಮಿಕಲ್ಸ್ ಎಲ್ಲ ಕಮ್ಮಿ ಇರುತ್ತೆ ಅಂತ ಪೂರ್ತಿ ಬೆಲ್ಲದಲ್ಲಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಫಸ್ಟು ನಾವು ಕಡಲೆ ಬೀಜನೆಲ್ಲ ಫ್ರೈ ಮಾಡ್ಕೊಬೇಕು. ಕಡಲೆ ಬೀಜನೆಲ್ಲ ಚೆನ್ನಾಗಿ ಹದವಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾವು ಅದನ್ನು ಆರ್ಕೊಳ್ಳೋಕ್ಕೆ ಬಿಡಬೇಕು. ಆರ್ಕೊಂಡು ತಣ್ಣಗಾದ್ಮೇಲೆ ನಾವು ಅದನ್ನು ಸಿಪ್ಪೆ ತಗೊಂಡು ಮಿಕ್ಸಿ ಮಾಡೋಕ್ಕೆ ರೆಡಿ ಮಾಡ್ಕೊಬೇಕು. ನೆಕ್ಸ್ಟ್ ನಾನು 1 kg ಹುರಿಗಡಲೆ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ 3 ಕೊಬ್ಬರಿನ ತೊಗೊಂಡು ತುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಅರ್ಧ ಕಡಲೆ ಬೀಜ ಮತ್ತು ಅರ್ಧ ಹುರಿಗಡ್ಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೇಕು. ಬರೀ ಕಡಲೆ ಬೀಜನೇ ಮಿಕ್ಸಿ ಮಾಡಿದ್ರೆ ಕಡಲೆ ಬೀಜ ಪೇಸ್ಟ್ ಥರ ಆಗೋಗ್ಬಿಡುತ್ತೆ. ಅದಕ್ಕೆ ಅದರ್ಧ ಇದರ್ಧ ಹಾಕ್ಕೋಬೇಕು. ಈಗ ನಾನು ಅದಕ್ಕೆ ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಈಗ ಈ ಥರ ಅಂದರೆ ತರಿಯಾಗೂ ಅಲ್ಲ, ಪೂರ್ತಿ ನುಣ್ಣಗೂ ಅಲ್ಲ, ಜಾಸ್ತಿ ತರಿಯಾಗೂ ಬೇಡ, ಮೀಡಿಯಮಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಪುಡಿ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನೀಗ ಬೆಲ್ಲನ ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಬೆಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ, ಅಂದರೆ ಪುಡಿ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂದರೆ ನಮಗೆ ಹಂಗೆ ದಪ್ಪಗೆ ಬೆಲ್ಲ ಅದರೊಳಗೆ ಸಿಗ್ತಾ ಇರುತ್ತೆ, ಆವಾಗ ತಿನ್ನಬೇಕಾದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಈ ಥರ ನುಣ್ಣಗಾಗೋಗುತ್ತೆ ಮಿಕ್ಸಿ ಮಾಡ್ಕೊಂಡ್ರೆ ಒಂದು ರೌಂಡು. ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ. ಇದಕ್ಕೆ ಈಗ ತುರಿದಿಟ್ಟಿರೋ ಅಂಥ ಕೊಬ್ಬರಿ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಸ್ಟಫಿಂಗ್ಸ್ ರೆಡಿ ಆಯಿತು. ಈಗ ನಾನು ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು 1/4 kg ಚಿರೋಟಿ ರವೆ ಮತ್ತು 1/4 kg ಮೈದಾ ತೊಗೊಂಡಿದ್ದೀನಿ. ಇದನ್ನು ಪೂರ್ತಿ ಚಿರೋಟಿ ರವೆಲ್ಲೂ ಮಾಡ್ಕೊತಾರೆ, ಇಲ್ಲಾಂದರೆ ಚಿರೋಟಿ ರವೆ ಜಾಸ್ತಿ ಮೈದಾ ಕಮ್ಮಿ ಹಾಕ್ಕೊಂಡು ಮಾಡ್ಕೊತಾರೆ. ನಿಮಗೆ ಯಾವ್ದು ಕನ್ವಿನಿಯೆಂಟ್ ಅನಿಸುತ್ತೋ ಅದನ್ನು ಆ ಥರ ರೇಷ್ಯೋ ತೊಗೋಬೋದು ನೀವು. ನಾನು ಅರ್ಧ ಈಕ್ವಲ್ ಆಗಿ ತೊಗೊಂಡಿದ್ದೀನಿ, ಎರಡನ್ನೂ ಅರ್ಧ. ಈಗ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಏನು ಬಿಸಿ ಮಾಡೋದು ಬೇಡ, ಹಾಗೇ ಹಾಕ್ಕೊಬೋದು. ಇವಾಗ ನೋಡಿ ನಾವೆಲ್ಲ ಹಾಕ್ಕೊಂಡ್ಮೇಲೆ ಈ ಥರ ಉಂಡೆ ಕಟ್ಟಿದ್ರೆ ಅದು ಈ ಥರ ಉಂಡೆ ಆಗಬೇಕು. ಆವಾಗ ಕರೆಕ್ಟಾಗಿ ಅದು ಮೆಜರ್ಮೆಂಟ್ ಆಗಿದೆ ಅಂತ, ನಾವು ಹಿಟ್ಟು ಕಲಸೋಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ನಾದಿ ಹಿಟ್ಟನ್ನ ಕಲಿಸ್ಕೊಬೇಕು. ಹಿಟ್ಟನ್ನ ಸ್ವಲ್ಪ ನಾವು ಗಟ್ಟಿಗೆ ಕಲಿಸ್ಕೊಬೇಕು. ಅದು ಚಿರೋಟಿ ರವೆ ಹಾಕಿರ್ತೀವಲ್ಲ, ನೆಂದ ಮೇಲೆ ಅದು ಸ್ವಲ್ಪ ತೆಳ್ಳಗಾಗುತ್ತೆ. ಅದಕ್ಕೆ ನಾವು ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಬೇಕು. ಇದನ್ನು ಅರ್ಧ ಗಂಟೆ ನಾವು ನೆನೆಯೋಕ್ಕೆ ಬಿಡಬೇಕು. ಈಗ ನಾವು ಹಿಟ್ಟನ್ನ ಕಲಿಸ್ಕೊಂಡಿದ್ವಲ್ಲ ಅದನ್ನು ಲಟ್ಟಿಸ್ಕೊಂಡು ಕರ್ಜಿಕಾಯಿ ಮೋಡ್ಗೆ ಹಾಕ್ಕೋಬೇಕು. ಹಾಕ್ಕೊಂಡು 1 ಸ್ಪೂನು, ಅಂದರೆ ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ನಾವು ಸ್ಟಫಿಂಗ್ಸ್ನ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡ್ಕೋಬೇಕಾದ್ರೆ ನಾವು ಎಡ್ಜಸ್ಗೆಲ್ಲ ನೀರನ್ನ ಸವರ್ಕೋಬೇಕು, ಇಲ್ಲಾಂದರೆ ಅದು ಸರಿಯಾಗಿ ಕ್ಲೋಸ್ ಆಗಲ್ಲ. ಅದು ಎಣ್ಣೆಗೆ ಹಾಕಿದ ತಕ್ಷಣ ಓಪನ್ ಆಗಿಬಿಡುತ್ತೆ ಎಲ್ಲ ಕರ್ಜಿಕಾಯಿ. ನೀರನ್ನು ಜಾಸ್ತಿ ಕೂಡ ನೀವು ಹಾಕ್ಕೊಬೇಡಿ, ಅದು ಮೆತ್ತಗಾಗಿ ಅಲ್ಲೇ ಮೋಡ್ಗೆ ಅದು ಕಚ್ಕೊಂಡು ಕರ್ಜಿಕಾಯಿ ಕಿತ್ತೋಗುತ್ತೆ. ನೀವು ಸ್ವಲ್ಪ ಹಿಟ್ಟನ್ನ ಲಟ್ಟಿಸ್ಕೊಬೇಕಾದ್ರೆ ಸ್ವಲ್ಪ ದಪ್ಪಗೆ ಇರಬೇಕು ಅದು ಹಿಟ್ಟು. ನೀವು ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಕರ್ಜಿಕಾಯಿ ಬರಲ್ಲ, ಕಿತ್ತೋಗುತ್ತೆ. ದಪ್ಪಗೆ ಅಂದರೆ ತೀರಾ ದಪ್ಪಗೂ ಅಲ್ಲ, ಮೀಡಿಯಮಾಗಿ ನೀವು ಲಟ್ಟಿಸ್ಕೋಬೇಕು. ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಅದು ಕರೆಕ್ಟಾಗಿ ಬರಲ್ಲ, ಕಿತ್ತೋಗುತ್ತೆ. ಆದಮೇಲೆ ನೀವು ಎಲ್ಲನೂ ಮಾಡಿಕೊಂಡು ಒಣಗೋಕ್ಕೆ ಬಿಡಬಾರ್ದು. ನೀವು ಅದ್ರ ಮೇಲೆ ಒಂದು ಟವಲ್ಲು ಏನಾದರೂ ಒಂದು ಕರ್ಚೀಫ್ ಏನಾದರೂ ಹಾಕ್ಕೊಂಡು ಮುಚ್ಚಿರಬೇಕು. ಆಮೇಲೆಲ್ಲ ಒಂದೇ ಸತಿ ಮಾಡಿಕೊಂಡು ನೀವು ಎಣ್ಣೆಲಿ ಕರ್ಕೋಬೋದು. ಈಗ ಮೀಡಿಯಮಾಗಿ ಎಣ್ಣೆ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಕರ್ಜಿಕಾಯಿನೂ ಹಾಕ್ಕೊಂಡು ನಾವು ಕರ್ಕೋಬೇಕು. ಕರ್ಜಿಕಾಯಿ ಎಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಕರ್ಕೋಬೇಕು. ಒಬ್ಬೊಬ್ಬರು ಒಂದೊಂದು ಥರ ಇಷ್ಟಪಡ್ತಾರೆ. ಸ್ವಲ್ಪ ಈಗ ಆಗಿದೆ ಇದು. ಇದಕ್ಕಿಂತ ಸ್ವಲ್ಪ ನೀವು ವೈಟಾಗಿದ್ದಾಗಲೇ ತಕ್ಕೋಬೋದು, ಅದು ಆಗಿರುತ್ತೆ.
ಆ, ಕರ್ಜಿಕಾಯ್ದೆಲ್ಲ ಈ ಥರ ಸ್ಟಫಿಂಗ್ಸು ಎಣ್ಣೆಯಲ್ಲಿ ಬಿಟ್ಕೊಂಡಿರುತ್ತೆ. ನೀವು ಅದನ್ನು ಈ ಥರ ತಕ್ಕೊಂಬಿಡ್ಬೇಕು. ಇಲ್ಲ ಅಂದರೆ ನಾವು ನೆಕ್ಸ್ಟ್ ಹಾಕ್ತೀವಲ್ಲ ಕರ್ಜಿಕಾಯಿನ, ಅದ್ರ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಕರ್ಜಿಕಾಯಿ ಮೇಲೆಲ್ಲ ಕೂತ್ಕೊಂಡು ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ. ಆವಾಗ ನೋಡೋಕ್ಕೆ ಕರ್ಜಿಕಾಯಿ ಚೆನ್ನಾಗಿ ಕಾಣಲ್ಲ. ಅದಕ್ಕೆ ಈ ಥರ ಆವಾಗವಾಗ ತಕ್ಕೋಬೇಕು. ಈಗ ಎಲ್ಲ ಕರ್ಜಿಕಾಯಿನೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಹಬ್ಬಕ್ಕೆ ದೇವರಿಗೆ ನೈವೇದ್ಯಕ್ಕೆ ಕರ್ಜಿಕಾಯಿ ರೆಡಿಯಾಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.